ಕಂಪ್ಲೀಟ್ ಆಗಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅಂತಾನೆ ಹೇಳ್ಬೋದು. ಈ ಕುಕ್ಕರ್ನ ಮತ್ತೊಂದು ಯೂನಿಕ್ ಫೀಚರ್ ಏನಪ್ಪಾ ಅಂದರೆ ಈ ಥರ ಲಾಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಆ್ಯಂಡ್ ಇದು ಟ್ರೈಪ್ಲೈ ಆಗಿರೋದ್ರಿಂದ 3 ಲೇಯರ್ಸಿಂದ ಮಾಡಿರೋಂಥ ಕುಕ್ಕರ್. ಇದು ನಿಮಗೆ ಮೆಷರ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಎಷ್ಟು ಇಡ್ಬೋದು, ಮಿನಿಮಮ್ ಎಷ್ಟು ಇಡ್ಬೋದು ಅಂತ. ಈಗ ಇದು ಹೀಗೆ ಇದೆ. ಇವಾಗ ಇದನ್ನು ಲಾಕ್ ಮಾಡಿದಾಗ ಈ ರೀತಿ ಒಳಗಡೆ ಹೋಗುತ್ತೆ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ರಿವ್ಯೂ ವಿಡಿಯೋನ ತೊಗೊಂಡು ಬಂದಿದ್ದೀವಿ. ಇವತ್ತಿನ ಪ್ರಾಡಕ್ಟ್ ಏನಪ್ಪ ಅಂದರೆ ಬರ್ಗ್ನರ್ ಕಂಪನಿಯ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್, ಅದು ಕೂಡ ಟ್ರೈಪ್ಲೈ ಕುಕ್ಕರ್. ಇದು ಹೇಗಿದೆ ಅಂತ ಇವಾಗ ನೋಡೋಣವಾ. ಸೊ ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ ನೀವು ನೋಡ್ಬೋದು ಈ ಥರ ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಇದರಲ್ಲಿ ಯೂಸರ್ ಮ್ಯಾನ್ಯುಯಲ್ ಮತ್ತು ವೆಯ್ಟ್ ಎಲ್ಲನೂ ಕೊಟ್ಟಿದ್ದಾರೆ, ಹಾಗೆ ವಾರಂಟಿ ಕಾರ್ಡ್ ಕೂಡ ಇದೆ. ಸೊ ಇದನ್ನೆಲ್ಲ ಆಮೇಲೆ ಓಪನ್ ಮಾಡಿ ನೋಡೋಣ. ಸೊ ಈಗ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ತುಂಬ ದಿನದಿಂದ ಸ್ಟೇನ್ಲೆಸ್ ಸ್ಟೀಲ್ ಕುಕ್ಕರ್ನಲ್ಲಿ ಯಾವುದಾದ್ರು ಒಳ್ಳೆ ಕಂಪನಿಯ ಕುಕ್ಕರ್ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಆಗಿದ್ದು ನನಗೆ ಸಿಕ್ತು. ಸೊ ಬರ್ಗ್ನರ್ ಕಂಪನಿದು ಇದಕ್ಕೂ ಮುಂಚೆನೇ ನಾನು ಕೆಲವೊಂದು ಕುಕ್ವೇರ್ಸ್ ಎಲ್ಲ ಪರ್ಚೇಸ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕುಕ್ಕರ್ ಹೇಗಿದೆ ಟ್ರೈ ಮಾಡಿ ನೋಡೋಣ ಅಂತ ಇದನ್ನು ತರಿಸಿತ್ತು. ಈ ಕುಕ್ಕರ್ನ ಕೆಪಾಸಿಟಿ ಬಂದು 5.5 ಲೀಟರ್ಸ್. ಹಾಗೆ ಇದು ಕಂಪ್ಲೀಟಾಗಿ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಅಂತಲೇ ಹೇಳ್ಬೋದು. ಸೊ ಇದರ ಬಾಟಮ್ ಬಂದು ಟ್ರೈಪ್ಲೈ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ಯಾಂಡ್ವಿಚ್ ಅಲ್ಲ, ಅಂದರೆ ಒಂದೇ ಮೆಟಲ್ನಲ್ಲೇ ಇದರ ಬಾಟಮ್ನ ಕೊಟ್ಟಿದ್ದಾರೆ. ಕೆಲವೊಂದೆಲ್ಲ ಕುಕ್ಕರ್ಸ್ಗೆ ಸಪ್ರೇಟಾಗಿ ಸ್ಯಾಂಡ್ವಿಚ್ ಬಾಟಮ್ ಮಾಡಿ ಕೊಟ್ಟಿರ್ತಾರೆ. ಸೊ ಈ ರೀತಿ ಇರೋದ್ರಿಂದ ತುಂಬ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಟ್ರೈಪ್ಲೈ ಆಗಿರೋದ್ರಿಂದ 3 ಲೇಯರ್ಸಿಂದ ಮಾಡಿರೋಂಥ ಕುಕ್ಕರ್. ಇದು ಫ್ಲ್ಯಾಟ್ ಬಾಟಮ್ ಆಗಿರೋದ್ರಿಂದ ನೀವು ಗ್ಯಾಸ್ ಸ್ಟವ್ ಮತ್ತು ಇಂಡಕ್ಷನ್ ಸ್ಟವ್ ಎರಡರ ಮೇಲೂ ಇಟ್ಟು ಅಡುಗೆನ ಮಾಡ್ಕೊಳ್ಬೋದು. ಫಸ್ಟ್ ಆ್ಯಂಡ್ ಲಾಸ್ಟ್ ಲೇಯರ್ ಬಂದು ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಮಧ್ಯದಲ್ಲಿ ಮಾತ್ರ ಅಲ್ಯೂಮಿನಿಯಂ ಇರುತ್ತೆ, ಹೀಟ್ ರೆಸಿಸ್ಟೆಂಟ್ ಇರುತ್ತೆ ಅಂತ. ಸೊ ಈ ರೀತಿ ಇದೆ ಕುಕ್ಕರ್. ಓಪನ್ ಮಾಡಿ ನೋಡಿದಾಗ ಇದರಲ್ಲಿ ನೀವು ನೋಡ್ಬೋದು ನಿಮಗೆ ಮೆಷರ್ಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ, ಮ್ಯಾಕ್ಸಿಮಮ್ ಎಷ್ಟು ಇಡ್ಬೋದು, ಮಿನಿಮಮ್ ಎಷ್ಟು ಇಡ್ಬೋದು ಅಂತ. ಸೊ ಆರಾಮಾಗಿ ಒಂದು 3-4 ಜನ ಇರುವಂಥ ಫ್ಯಾಮ್ಲಿಗೆ ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನೀವು ಆರಾಮಾಗಿ ವೆಜಿಟೇಬಲ್ ಪಲಾವ್ ಆಗಲಿ, ಬಿರಿಯಾನಿ ಆಗಲಿ, ಅಥವಾ ಯಾವ್ದಾದ್ರು ನಾನ್ ವೆಜ್ ಕರೀಸ್ ಆಗಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊಳ್ಬೋದು. ತುಂಬಾ ಕಾಂಪ್ಯಾಕ್ಟ್ ಆಗಿದೆ. ಸೊ ಇದರ ಇನ್ನರ್ ಸೈಡ್ ಬಂದಾಗ ನೀವು ನೋಡ್ಬೋದು ಇದರಲ್ಲಿ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಔಟ್ಸೈಡ್ ಮಾತ್ರ ಶೈನಿಂಗ್ ಇದೆ, ಅಂದರೆ ನಮ್ಮ ರಿಫ್ಲೆಕ್ಷನ್ ಕಾಣಿಸುತ್ತೆ. ಬಟ್ ಒಳಗಡೆ ನಿಮಗೆ ಮ್ಯಾಟ್ ಫಿನಿಶ್ ಕೊಟ್ಟಿರೋದ್ರಿಂದ ರಿಫ್ಲೆಕ್ಷನ್ ಅಷ್ಟು ಕ್ಲಿಯರ್ ಆಗಿಲ್ಲ. ಈ ಕುಕ್ಕರ್ನ ಮತ್ತೊಂದು ಯೂನಿಕ್ ಫೀಚರ್ ಏನಪ್ಪ ಅಂದರೆ ಈ ಥರ ಲಾಕಿಂಗ್ ಸಿಸ್ಟಮ್ನ ಕೊಟ್ಟಿದ್ದಾರೆ. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಇಲ್ಲಿ ಹೋಲ್ ಕಾಣಿಸ್ತಿದೆ ಅಲ್ವಾ. ಸೊ ಈ ಹೋಲ್ ಇದರಿಂದ ಓಪನ್ ಆಗುತ್ತೆ. ನಾವು ಈ ಥರ ಲಾಕ್ ಮಾಡಿದಾಗ ಈ ಹೋಲ್ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆಗಿ ನಿಮಗೆ ಈ ಥರ ರೆಡ್ ಕಲರ್ ಬಾಲ್ ಕಾಣಿಸುತ್ತೆ. ಸೊ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಕುಕ್ಕರ್ ಕರೆಕ್ಟಾಗಿ ಲಾಕ್ ಆಗಿದೆ ಅಂತ. ಹಾಗೆ ಅಡುಗೆ ಮಾಡ್ತಿರ್ಬೇಕಾದ್ರೆ ಇದರಲ್ಲಿ ಪ್ರೆಷರ್ ಕ್ರಿಯೇಟ್ ಆದಾಗ ಈ ರೆಡ್ ಕಲರ್ ಬಾಲ್ ಮೇಲ್ ಬರುತ್ತೆ. ಸೊ ಅದು ನಮ್ಗೆ ಇಂಡಿಕೇಟ್ ಮಾಡುತ್ತೆ ಇದರ ಕುಕ್ಕರ್ ಒಳಗಡೆ ಫುಲ್ ಪ್ರೆಷರ್ ಇದೆ ಅಂತ. ಹಾಗೆ ಎಲ್ಲ ಆದಮೇಲೆ ಇದರ ಪ್ರೆಷರ್ ಇಳ್ದಿದೆಯಾ ಇಲ್ವಾ ಅಂತ ನೀವು ವೆಯ್ಟ್ನ ತೆಗೆದು ಚೆಕ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಈ ಬಾಲೇ ನಿಮಗೆ ಇಂಡಿಕೇಟ್ ಮಾಡಿಬಿಡುತ್ತೆ. ಆ ಥರ ಇವಾಗಿರೋ ಥರ ಕೆಳಗಡೆ ಹೋಯಿತು ಅಂದರೆ ಆವಾಗ ಇದರಲ್ಲಿರೋವಂಥ ಪ್ರೆಷರ್ ಎಲ್ಲ ಹೊಟ್ಟೋಗಿದೆ ಅಂತ ಅರ್ಥ. ಸೊ ಆವಾಗ ನಾವು ಕುಕ್ಕರ್ ಓಪನ್ ಮಾಡಿ ಡಿಶ್ನ ಸರ್ವ್ ಮಾಡ್ಕೊಳ್ಬೋದು. ಸೊ ಈ ಒಂದು ಯುನೀಕ್ ಫೀಚರ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ನಾನು ಈ ಕುಕ್ಕರ್ನ ಪರ್ಚೇಸ್ ಮಾಡಿದೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಸಿಂಪಲ್ಲಾಗಿ ನಿಮಗೆ ತೋರಿಸ್ತೀನಿ. ಈಗ ಇದು ಹೀಗೆ ಇದೆ. ಇವಾಗ ಇದನ್ನು ಲಾಕ್ ಮಾಡಿದಾಗ ಈ ರೀತಿ ಒಳಗಡೆ ಹೋಗುತ್ತೆ. ಇಷ್ಟೇ ಇದರ ಫಂಕ್ಷನಾಲಿಟಿ, ಬಟ್ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಇರೋದ್ರಿಂದ. ಆ್ಯಂಡ್ ಈ ಗ್ಯಾಸ್ಕೆಟ್ ನಿಮಗೆ ಸಿಲಿಕಾನ್ನಲ್ಲಿ ಕೊಟ್ಟಿದ್ದಾರೆ. ಇದು ಕೂಡ ಡಿಸೈನ್ ತುಂಬಾ ಯುನೀಕ್ ಆಗಿದೆ ಬೇರೆ ಗ್ಯಾಸ್ಕೆಟ್ಸ್ಗಿಂತ ಕಂಪೇರ್ ಮಾಡಿದ್ರೆ. ಸೊ ಇವಾಗ ಇದರಲ್ಲಿ ಈ ಚಿಕ್ಕ ಬಾಕ್ಸ್ನಲ್ಲಿ ನಮಗೆ ವೆಯ್ಟ್ ಕೊಟ್ಟಿದ್ದಾರೆ, ಡಿಫ್ರೆಂಟ್ ಆಗಿರೋಂಥ ಡಿಸೈನಲ್ಲಿ ಮಾಡಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಕುಕ್ಕರ್ಗೆ ಈ ಥರ ವಾರಂಟಿ ಕಾರ್ಡ್ನ ಕೂಡ ಕೊಟ್ಟಿದ್ದಾರೆ, ವಾರಂಟಿ ಸರ್ಟಿಫಿಕೇಟ್. ನಿಮಗೆ ಇದು 5 ಇಯರ್ಸ್ ವಾರಂಟಿ ಕೊಟ್ಟಿದ್ದಾರೆ. ಈ ಪ್ರಾಡಕ್ಟ್ಗೆ 5 ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಈ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ನ ಕೂಡ ಕೊಟ್ಟಿದ್ದಾರೆ. ಕೆಲವೊಂದು ಸಲ ಇದು ಹೊಟ್ಟೋಗ್ಬಿಡುತ್ತೆ, ಇದನ್ನು ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ. ಇದನ್ನು ತೊಗೊಂಡೋಗಿ ನೀವು ಈಸಿಯಾಗಿ ರೀಪ್ಲೇಸ್ ಮಾಡಿಕೊಂಡಾಗ ನಿಮ್ಮ ಕುಕ್ಕರ್ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ. ಜೊತೆಯಲ್ಲಿ ಈ ಥರ ಯೂಸರ್ ಮ್ಯಾನ್ಯುಯಲ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಫಸ್ಟ್ ಟೈಮ್ ನೀವು ಯೂಸ್ ಮಾಡ್ತಿದ್ರೆ ಹೇಗೆ ಯೂಸ್ ಮಾಡಬೇಕು ಅಂತ ಕ್ಲಿಯರಾಗಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈ ಕುಕ್ಕರ್ನ ಯೂಸ್ ಮಾಡಬೇಕಾದ್ರೆ ಒಂದು ಮೈಂಡಲ್ಲಿ ಇಟ್ಕೊಳ್ಬೇಕು, ಏನಪ್ಪ ಅಂದರೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಯೂಸ್ ಮಾಡಬೇಕು. ಹೈ ಫ್ಲೇಮ್ನಲ್ಲಿಟ್ಟಾಗ ಅಷ್ಟು ಎಫಿಷಿಯೆಂಟಾಗಿ ಲಾಂಗ್ ಟರ್ಮಲ್ಲಿ ಯೂಸ್ ಆಗಲ್ಲ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೀವು ನೆನಪಲ್ಲಿಟ್ಕೊಂಡು ಇದನ್ನು ಯೂಸ್ ಮಾಡಬೇಕಾಗತ್ತೆ. ಇದರ ಒರಿಜಿನಲ್ ಪ್ರೈಸ್ ಬಂದು 5495 ರುಪೀಸ್. ಆದರೆ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ ಇದರ ಪ್ರೈಸ್ ಬಂದು 4400 ರುಪೀಸ್ ಇತ್ತು. ಇದು ಯಾವುದೇ ರೀತಿಯಾದಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನನಗೆ ಪರ್ಸ್ನಲ್ ಆಗಿ ಬೇಕಾಗಿತ್ತು ಅಂತ ನಾನು ಈ ಕುಕ್ಕರ್ನ ಪರ್ಚೇಸ್ ಮಾಡಿದೆ. ಹಾಗಾಗಿ ಇದರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡಿದರೆ ನಿಮಗೂ ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಿದ್ದೀವಿ. ನಿಮಗೂ ಕೂಡ ಈ ಕುಕ್ಕರ್ ಏನಾದರೂ ಪರ್ಚೇಸ್ ಮಾಡಬೇಕು ಅಂದಾಗ ಪ್ರಾಡಕ್ಟ್ನ ನಾವು ಟ್ಯಾಗ್ ಮಾಡಿದ್ದೀವಿ. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು.